முதல்ல பெருமாளுக்கு வந்து ரொம்ப நன்றி சொல்கிறேன். அப்புறம் நம்ம ஊர் எம்எல்ஏக்கும் நன்றி சொல்கிறேன். எனக்கு கொடுத்துருக்குற வேலையை எவ்வளோ முடியுமோ என்னோட மனசாட்சிக்கு விரோதம் இல்லாமல் நான் நல்லபடியாக செய்வேன். சப்போஸ் ஏன்னா இது நான் முதல்ல வர்றது எதனா தப்பு செய்து இருந்தாக்கா அது எனக்கு மன்னிக்கிற அளவுக்கு நீங்கள் எனக்கு சொல்லிக் கொடுங்க. பெரியவங்கெல்லாம் இருக்கிறாங்க என்னோட கமிட்டியில், அவங்க சொல்கிற கைடன்ஸ் ప్రకారం நான் நடந்துப்பேன். ఎన్నాళ్ళు ముడిందే నల్లది చేయరు. చిన్న పోస్ట్ మా మేడం అందరికి ఇచ్చిండే దానికి చాలా థ్యాంక్స్. కానీ అన్ని గుళ్ళకి చేస్తాము. వెంకటేశ్వర స్వామి గుడిలో ఒక చిన్న పోస్ట్ వచ్చిందంటే మాకు చాలా సంతోషంగా ఉంది. మేము ఊడ్చేకి రెడీ, ఏమి చేసేకి రెడీ. ఈ గుడిలో మాత్రం ఎలాంటి వెంకటేశ్వర స్వామి అందరికన్నా పెద్దవాడు, అన్నిట్లోనూ పెద్దవాడు. ఏమే ఈ జాగాలో వచ్చే భక్తులకు కానీ ఏమిటికి కానీ ఒక కొరం పెట్టమో మేము అందరినీ బాగా చూసుకుంటాము. ఈడ ఉండే ఎందరు ఉండారో అందరూ దేవునికి ఎప్పుడు రుణపడతాము. ఎన్ని ఏళ్ళైనా ఈడే ఉంటాము, ఈడే కష్టపడతాము, ఈడే ఉంటాము. ప్రాణం కావాలంటే కూడా ఇచ్చే రెడీగా ఉన్నాం వెంకటేశ్వర స్వామికి. ಕ್ಷೇತ್ರದ ವಿಚಾರದಲ್ಲಿ ವಿಶೇಷವಾಗಿ ಕೆಜಿಎಫ್ ಕ್ಷೇತ್ರ ಮತ್ತು ದೇವರ ಸೇವೆಗಳಲ್ಲಿ ಧರ್ಮಕರ್ತರು, ಇವರು ಸೇವಾಕರ್ತರು ಬಹಳ ವರ್ಷಗಳಿಂದಾನು ಕೂಡ ಸೇವೆ ಮಾಡ್ಕೊಂಡು ಬಂದಿದ್ದಾರೆ. ದೇವಸ್ಥಾನದ 100 ವರ್ಷದ ಚರಿತ್ರೆನ ಇನ್ನು ಮುಂದೆ ಇವರು ಅದನ್ನ ಬೆಳೆಸಿ ಕಾಪಾಡ್ಕೊಂಡು ಹೋಗ್ಬೇಕು. ಏನೇ ಲೋಪದೋಷಗಳಿದ್ರು ಅದನ್ನ ಯಾವ ಹಂತದಲ್ಲಿ ಮಾತಾಡ್ಕೊಂಡು ಬಗೆಹರಿಸಿ ದೇವರ ಸೇವೆಯಲ್ಲೇ ಇವ್ರನ್ನ ಮುಡುಪಾಗಿಟ್ಕೋಬೇಕು ಅಂತ ಅಂದ್ಬಿಟ್ಟು ದೇವ್ರು ಇವ್ರಿಗೊಂದು ಅವಕಾಶ ಕೊಟ್ಟಿದ್ದಾರೆ. ನಿಮ್ಮೆಲ್ಲರ ಆಶೀರ್ವಾದದಿಂದ ಇವರು ರಾಜಗೋಪುರದ್ದು, ದೇವಸ್ಥಾನದ ಅಭಿವೃದ್ಧಿ ಮತ್ತೆ ಚೌಲ್ಟ್ರಿ ಇವೆಲ್ಲ ಕೆಲಸನೂ ಸುಗಮವಾಗಿ ಆಗ್ಲಿಕ್ಕೆ, ಮತ್ತೆ ಇಲ್ಲಿ ಯಾರು ದೇವ್ರ ಸೇವೆ ಮಾಡ್ಕೊಂಡಿರ್ತಾರೆ ಅವ್ರಿಗೆ ಯಾವುದೇ ಒಂದು ಲೋಪ ದೋಷ ಆಗದೆ ಇರೋಂಗೆ ಅದನ್ನ ಅಭಿವೃದ್ಧಿ ಕಡೆ ತಗೊಂಡು ಹೋಗ್ಬೇಕು. ದೇವಸ್ಥಾನನೂ ಅಭಿವೃದ್ಧಿ ಆಗ್ಬೇಕು. ದೇವಸ್ಥಾನದಲ್ಲಿ ಎಷ್ಟು ಜನ ಭಕ್ತಾದಿಗಳಿದ್ದಾರೆ ಅವ್ರ ಮನಸ್ಸಿಗೆ ಯಾವುದೇ ರೀತಿ ಘಾಸಿ ಆಗದೆ ಇರೋಂಗೆ ಕಮಿಟಿ ನಡ್ಕೋಬೇಕು. ಆ ದೂರದೃಷ್ಟಿ ಮತ್ತೆ ದೇವ್ರ ಬಗ್ಗೆ ಶ್ರದ್ಧೆ ಭಕ್ತಿನ ಕಾಪಾಡ್ತಾರೆ ಅಂತ ದೇವ್ರು ಕೊಟ್ಟಿರೋ ಅವಕಾಶ ಇದು. ಸದುಪಯೋಗ ಮಾಡ್ಕೋಬೇಕು. ಮತ್ತೆ ಯಾರು ದೇವ್ರಿಗೆ ಭಕ್ತಿಯಿಂದ ಪೂಜೆ ಮಾಡ್ಕೊಂಡು ಬರ್ತಾ ಇದ್ರು ನಿಸ್ವಾರ್ಥವಾಗಿ, ಅವರು ಕೂಡ ನಿಮ್ಗೆ ಆಶೀರ್ವಾದ ಮಾಡ್ತಾ ಇದ್ದಾರೆ ಕಮಿಟಿಯವ್ರಿಗೆ. ನೀವು ಅದನ್ನ ಗೌರವವಾಗಿ ನಡ್ಕೋಬೇಕು ಅನ್ನುವಂತ ಒಂದು ಇದನ್ನ ತಿಳ್ಕೋಬೇಕು ನೀವೆಲ್ಲ. ಯಾವುದೇ ಒಳ್ಳೆ ಕೆಲಸದಲ್ಲೂ ನೀವು ಮುಂದೆ ಇರಬೇಕು ಅಂತ. ಎಲ್ಲಿಗೂ ನಮಸ್ಕಾರ. ಈ ದಿನ ನನಗೆ ನಮ್ಮ ಧಾರ್ಮಿಕ ಪರಿಷತ್ನ ಕಡೆಯಿಂದ ಕರೆ ಬಂದು ನಾನು ಇಲ್ಲಿ ಬಂದಿದ್ದೀನಿ. ನಮ್ಮ ಕ್ಷೇತ್ರದ MLA ಶ್ರೀಮತಿ ರೂಪಾ ಶಶಿಧರ್ ಅವರು ಈ ದಿನ ಪೂಜೆ ಮಾಡಿಸಿದ್ದಾರೆ. ಸರ್ಕಾರದ ಒಂದು ಆದೇಶವನ್ನು ಮಾಡಿಸ್ಕೊಂಡು ಬಂದಿದ್ದಾರೆ. ಕರ್ನಾಟಕ ಸರ್ಕಾರ, ಸದಸ್ಯ ಕಾರ್ಯದರ್ಶಿಗಳು, ರಾಜ್ಯ ಧಾರ್ಮಿಕ ಪರಿಷತ್, ಆಯುಕ್ತರು, ಹಿಂದೂ ಧಾರ್ಮಿಕ ಸಂಸ್ಥೆಗಳು, ಧರ್ಮಾದಾಯ ದತ್ತಿ ಇಲಾಖೆ ಬೆಂಗಳೂರು, ಕೋಲಾರ ಜಿಲ್ಲೆ KGF ತಾಲೂಕು ರಾಬರ್ಟ್ಸನ್ ಗ್ರಾಮದ ಶ್ರೀ ಪ್ರಸನ್ನ ಲಕ್ಷ್ಮೀ ರಮಣ ಸ್ವಾಮಿ ದೇವಾಲಯ ವ್ಯವಸ್ಥಾಪನಾ ಸಮಿತಿ ರಚಿಸುವ ಬಗ್ಗೆ ಕಚೇರಿ ಸಂಖ್ಯೆ ದಿನಾಂಕ 17/3/2026 ಪ್ರಸ್ತಾವನೆ. ಕೋಲಾರ ಜಿಲ್ಲೆ KGF ತಾಲೂಕು ರಾಬರ್ಟ್ಸನ್ ಪೇಟ್ ಗ್ರಾಮದ ಶ್ರೀ ಪ್ರಸನ್ನ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಾಲಯವು ಧಾರ್ಮಿಕ ದತ್ತಿ ಇಲಾಖೆಯ ಪ್ರವರ್ಗ ಎ ಅಧಿಸೂಚಿತ ಸಂಸ್ಥೆಯಾಗಿರುತ್ತದೆ. ಈ ದೇವಾಲಯಕ್ಕೆ ವ್ಯವಸ್ಥಾಪನಾ ಸಮಿತಿಯನ್ನು ರಚಿಸಲು ಆಸಕ್ತ ಭಕ್ತಾದಿಗಳಿಂದ ಸಾರ್ವಜನಿಕರಿಂದ ಅರ್ಜಿಗಳನ್ನು ಆಹ್ವಾನಿಸಿ ಉಲ್ಲೇಖ 1 ಹೊರಡಿಸಲಾಗಿರುತ್ತದೆ. ಪ್ರಕಟಣೆ ಸ್ಪಂದಿಸಿ ನಿಗದಿತ ಅವಧಿಯೊಳಗೆ 25 ಅರ್ಜಿಗಳು ಸ್ವೀಕರಿಸಲಾಗಿರುತ್ತದೆ. ಸದರಿ ಸ್ವೀಕೃತವಾಗಿರುವ ಒಟ್ಟು 25 ಅರ್ಜಿಗಳ ಅರ್ಜಿದಾರನ ಅನರ್ಹತೆ, ವಯಸ್ಸು, ಪೂರ್ವಾಪರ ಬಗ್ಗೆ ವರದಿಗಳನ್ನು ಕಳುಹಿಸಲು ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳು ಮತ್ತು ಪೊಲೀಸ್ ವರಿಷ್ಠಾಧಿಕಾರಿಗಳು ಅದನ್ನು ಪತ್ರ ದಿನಾಂಕ 11/25 ಪಾಲಿಸಿರುವ ಸತ್ಯಾಪನ ವರದಿಯಲ್ಲಿ ಅರ್ಜಿಗಳನ್ನು ಸತ್ಯಾಪನ ಮಾಡಿ ವರದಿ ಮಾಡಿರುವುದಾಗಿ ತಿಳಿಸಿರುತ್ತಾರೆ. ಆದೇಶ ಸಂಖ್ಯೆ
1571/2025 ದಿನಾಂಕ 24/4/26 ಪ್ರಸ್ತಾಪನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ದಿನಾಂಕ 17/3/25 ನಡೆದ 4ನೇ ರಾಜ್ಯ ಧಾರ್ಮಿಕ ಪರಿಷತ್ 11ನೇ ಸಭೆಯಲ್ಲಿ ನಿರ್ಣಯಿಸಿರುವಂತೆ ಕೋಲಾರ ಜಿಲ್ಲೆ KGF ತಾಲೂಕು ರಾಬರ್ಟ್ಸನ್ ಗ್ರಾಮದ ಶ್ರೀ ಪ್ರಸನ್ನ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಾಲಯಕ್ಕೆ ಕರ್ನಾಟಕ ಹಿಂದೂ ಧಾರ್ಮಿಕ ಸಂಸ್ಥೆಗಳು ಮತ್ತು ಧರ್ಮಾದಾಯ ದತ್ತಿಗಳ ತಿದ್ದುಪಡಿ ಕಾಯ್ದೆ 2011ರ ಸೆಕ್ಷನ್ 25 ಅನ್ವಯ ಈ ಕೆಳಕಂಡ 8 ಮಾನೀಯರು ಮಹಿಳೆಯರನ್ನೊಳಗೊಂಡ ವ್ಯವಸ್ಥಾಪನಾ ಸಮಿತಿಯನ್ನು ಈ ಆದೇಶ ಹೊರಡಿಸಿದ ದಿನಾಂಕದಿಂದ ಮುಂದಿನ 3 ವರ್ಷಗಳ ಅವಧಿಗೆ ರಚಿಸಿ ಕೆಳಕಂಡ ಷರತ್ತಿನಗಳೊಂದಿಗೆ ಕರ್ನಾಟಕ ಹಿಂದೂ ಧಾರ್ಮಿಕ ಸಂಸ್ಥೆಗಳ ಮತ್ತು ಧರ್ಮಾದಾಯ ದತ್ತಿಗಳ ನಿಯಮಗಳು 2002 ನಿಯಮ 22(3) ಅಡಿಯಲ್ಲಿ ವೃದ್ಧಿಯಾಗಿರುವ ಅಧಿಕಾರದಿಂದ ಆದೇಶ ಹೊರಡಿಸಿದೆ. ವ್ಯವಸ್ಥಾಪನಾ ಸಮಿತಿಗೆ ಆಯ್ಕೆಯಾದ ಮಾಡದ ಸದಸ್ಯರ ಹೆಸರು ಮತ್ತು ವಿಳಾಸ ಶ್ರೀಮತಿ ಶ್ರೀ ಅರ್ಚಕರು ಪ್ರಧಾನ ಅರ್ಚಕರು ಒಬ್ಬರು ಸದಸ್ಯರಿದ್ದಾರೆ. ಮುಕುಂದ ಸಿ ಬಿನ್ ಚಿನ್ನಪ್ಪ ಶ್ರೀರಾಮ್ ನಗರ ಉರ್ಗಂಪೇಟೆ. ಪದ್ಮಾವತಿ ಕೆ ಕೋಂ ಕರುಣಾಕರ್ ವಿವೇಕನಗರ. ಉಮಾಂಬಿಕಾ DM ಕೋಂ ವಿ ಸತೀಶ್ ವಿವೇಕನಗರ. ಪದ್ಮನಾಭ ರೆಡ್ಡಿ MN ಬಿನ್ ನಾರಾಯಣ್ ರೆಡ್ಡಿ ಸಾಮಾನ್ಯ ರಾಬರ್ಟ್ಸನ್ ಪೇಟೆ. ರಮೇಶ್ ಆಚಾರಿ ಬಿನ್ ವೆಂಕಟೇಶ್ ಆಚಾರಿ ಸಾಮಾನ್ಯ. ಶ್ರೀಕಾಂತ್ ಬಿನ್ ವಿಶ್ವನಾಥನ್ ಸಾಮಾನ್ಯ ರಾಬರ್ಟ್ಸನ್ ಪೇಟೆ. ವಿ ಪ್ರಶಾಂತ್ ಬಿನ್ NR ವಿಜಯಶಂಕರ್ ಸಾಮಾನ್ಯ. ಆರ್ ಕುಮಾರ್ ಬಿನ್ ರಾಮಸ್ವಾಮಿ ರಾಬರ್ಟ್ಸನ್ ಪೇಟೆ ಸಾಮಾನ್ಯ. ಇಷ್ಟು ಜನ ಸದಸ್ಯರುಗಳಾಗಿ ದೇವಸ್ಥಾನದ ಆಡಳಿತವನ್ನು ಸಾರ್ವಜನಿಕರಿಗೆ ಸುಲಲಿತವಾಗಿ ಮುಟ್ಟಿಸಲಿಕ್ಕೆ ದೇವಸ್ಥಾನದ ಆಗು ಹೋಗುಗಳನ್ನು ದೇವಸ್ಥಾನದ ಉದ್ಧಾರವನ್ನು ಈ ಕಾರ್ಯವನ್ನು ಯಾವುದೇ ಸ್ವಂತ ಆಸಕ್ತಿ ಇಲ್ಲದೆ ಎಲ್ಲ ಹಿಂದೂ ಸಮುದಾಯದ ಎಲ್ಲರ ಆಸಕ್ತಿ ಇಟ್ಕೊಂಡು ಎಲ್ರಿಗೂ ಸಮಾನವಾಗಿ ಕಾಣ್ತಾ ಈ ಕಾರ್ಯ ನಡೆಸ್ಕೊಂಡು ಹೋಗಬೇಕು ಅಂತ ಕೇಳ್ಕೊಂಡು ಈ ಒಂದು ಸರ್ಕಾರದ ಆದೇಶ ಬಂದಿದೆ. ಇದನ್ನು ನಿಮ್ಮೆಲ್ಲರ ಗಮನಕ್ಕೂ ತಂದಿದ್ದೀನಿ. ಧನ್ಯವಾದಗಳು. ಕಾಲ ಒಂದು ಚರಿತ್ರೆ ಇದೆ. KGF ಕ್ಷೇತ್ರದ ಪ್ರಸನ್ನ ವೆಂಕಟರಮಣ ಸ್ವಾಮಿ ದೇವಸ್ಥಾನಕ್ಕೆ 100 ವರ್ಷಗಳ ಕಾಲ ಚರಿತ್ರೆ ಇದೆ. ಅವತ್ತಿಂದ ಧರ್ಮಕರ್ತರು ಸೇವಾಕರ್ತರು ದೇವರ ರಾಜಗೋಪುರದ ಒಂದು ಕನಸನ್ನ ಇಟ್ಕೊಂಡು ಆಗಬೇಕು, ದೇವರ ಸನ್ನಿಧಿಯಲ್ಲಿ ಇದು ಒಂದು ಪ್ರಯತ್ನ ಆಗಬೇಕು ಅಂತ ಪ್ರಯತ್ನ ಮಾಡ್ಕೊಂಡು ಬಂದಿದ್ದಾರೆ. 100 ವರ್ಷದಲ್ಲೂ ಸೇವಾಕರ್ತರು ದೇವರ ಸೇವೆಯಲ್ಲಿ ಆಸಕ್ತಿ ಇಟ್ಕೊಂಡು ಗೌರವವಾಗಿ ಕ್ಷೇತ್ರದ ಗೌರವನ ದೇವಸ್ಥಾನದ ಪವಿತ್ರತೆಯನ್ನು ಕಾಪಾಡಿಕೊಳ್ಳುವಂಥದ್ರಲ್ಲಿ ಭಾಳ ಶ್ರದ್ಧೆ ಭಕ್ತಿಯನ್ನು ತೋರಿಸಿದ್ದಾರೆ. ದೇವ್ರು ಕೊಟ್ಟಿರೋ ಒಂದು ಅವಕಾಶನ ನಿಸ್ವಾರ್ಥವಾಗಿ ಯಾರು ಸೇವಾಕರ್ತರು ದೇವಸ್ಥಾನದ ಸನ್ನಿಧಿಗೆ ಬರ್ತಾರೆ ಅವ್ರಿಗೆ ಯಾವುದೂ ಲೋಪದೋಷ ಆಗದೆ ಇರೋಂಗೆ, ಅವ್ರ ಮನಸ್ಸಿಗೆ ಕಷ್ಟ ಆಗದೆ ಇರೋಂಗೆ ನಡ್ಕೊಳ್ಳುವಂಥದ್ದೇ ಮೊದಲನೇ ಆದ್ಯತೆ ಕೊಡಿ. ಅದಾದಮೇಲೆ ಹೆಚ್ಚಿನ ಆಸಕ್ತಿ ದೇವಸ್ಥಾನದ ಅಭಿವೃದ್ಧಿ, ರಾಜಗೋಪುರ ಅಭಿವೃದ್ಧಿ, ಮುಂದೆ ಬಡವರು KGF ಅಲ್ಲಿರುವಂಥದ್ದು ಇಲ್ಲಿ ಸೇವಾಕರ್ತರು ಮತ್ತು ದೇವರಲ್ಲಿ ಭಕ್ತಿ ಇಟ್ಕೊಂಡು ದೇವಸ್ಥಾನಕ್ಕೆ ಬಂದು ಹೋಗುವಂಥ ಬಡವರಿಗೆ ನಾವು ಚೌಲ್ಟ್ರಿಯನ್ನು ಕಟ್ತಾ ಇದ್ದೀವಿ. ಅದರ ಕೆಲಸದಲ್ಲಿ ಆಸಕ್ತಿ ವಹಿಸಿ ಮತ್ತು ಯಾರು ಹಿರಿಯರಿದ್ದಾರೆ ದೇವಸ್ಥಾನಕ್ಕೆ ಸದಾಕಾಲ ಸೇವೆ ಮಾಡ್ಕೊಂಡು ಬಂದಿದ್ದಾರೆ 10 ಜನ ಮುಖಂಡರು, ಪ್ರತಿ ಸಭೆಯಲ್ಲೂ ಅವ್ರನ್ನ ಗೌರವವಾಗಿ ಕರೆದು ಅವರ ಮಾರ್ಗದರ್ಶನ ತಗೊಂಡು ನೀವು ಮುಂದೆ ದೇವ್ರ ಸೇವೆನ ಮಾಡುವಂಥವ್ರು ಆಗಬೇಕು, ಕಲಿಬೇಕು. ದೇವ್ರು ಕೊಟ್ಟಿರೋ ಅವಕಾಶ ಯಾರು ಏನೇ ಮಾತಾಡಲಿ ನಿಮ್ಮ ಗಮನ ಎಲ್ಲ ದೇವ್ರ ಸೇವೆ ಮಾಡೋದ್ರಲ್ಲಿ ಮತ್ತು ನೀವು ಅದರಲ್ಲಿ ಪ್ರಗತಿಯ ದೇವರ ಕೆಲಸಗಳಲ್ಲಿ ಪ್ರಗತಿಯನ್ನು ನೋಡುವಂಥದ್ದನ್ನು ನೀವು ಆಗಬೇಕು ಅಂತ ನಾನು ನಿಮಗೆ ಕಿವಿ ಮಾತನ್ನು ಹೇಳ್ತೀನಿ. 100 ವಿಘ್ನಗಳು ಬರಲಿ, ದೇವ್ರು ಕರ್ಕೊಂಬಂದು ಮುಂದೆ ಬಿಡ್ತಾರೆ. ದೇವ್ರ ಸೇವೆ ಇದು, ದೇವ್ರು ಹೇಗೆ ಮಾಡಿಸ್ಕೋಬೇಕು ಮಾಡಿಸ್ಕೊಂಡೇ ಮಾಡಿಸ್ಕೋತಾರೆ. ನಿಮ್ಮ ಮನಸ್ಸಿಗೆ ಆಸಕ್ತಿ ಅಷ್ಟೇ ಇರಬೇಕು. ನನಗೆ ಅವಕಾಶ ಕೊಟ್ಟಿದ್ದಾರೆ, ಶ್ರದ್ಧೆ ಏನು ಆಸಕ್ತಿ ಏನು, ಯಾರೇ ಭಕ್ತಾದಿಗಳು ಅವ್ರ ಮನಸ್ಸಿಗೆ ಕಷ್ಟ ಆಗಬಾರ್ದು. ಇಲ್ಲಿಗೆ ಬಂದಾಗ ಬೆಳಗ್ಗೆ ಇದ್ರೆ ಇದು ನಮ್ಮದು ಕೆಲಸ, ದೇವ್ರು ಕೊಟ್ಟಿರೋ ಕೆಲಸ ಅಂತ ಶ್ರದ್ಧೆಯಿಂದ ಮಾಡಿ. ಪ್ರತಿ ಮೀಟಿಂಗಲ್ಲೂ ಹಿರಿಯರು ಮಾರ್ಗದರ್ಶಕರು ಇಷ್ಟು ವರ್ಷಗಳ ಕಾಲ ಯಾವುದೇ ಒಂದು ಅಧಿಕಾರನ ಆಸೆ ಪಡದೆ ದೇವ್ರ ಸೇವೆ ಮಾಡ್ಕೊಂಡು ಹೋಗಿರೋ ಹಿರಿಯರನ್ನ 10 ಜನನ್ನ ಕರೆಸಿ ಕಮಿಟಿಯಲ್ಲಿ ಕುತ್ಕೊಂಡು ಅವ್ರ ಮಾರ್ಗದರ್ಶನ ತಗೊಂಡು ಮುಂದೆ ಹೋಗ್ಬೇಕು ಅಂತ ನಿಮಗೆ ನನ್ನ ಕಿವಿ ಮಾತನ್ನ ಹೇಳ್ತಾ ಪದ್ಮಾವತಿ ಇಲ್ಲ ಕೊಡಿ ನೀವು ದೇವ್ರ ಸೇವೆ ಮಾಡಿರೋರು ಎಷ್ಟು ದೇವಸ್ಥಾನಗಳನ್ನ ಕಟ್ಟಿದ್ದಾರೆ. ಅವ್ರ ಅದೃಷ್ಟ ನಿಮ್ಮ ಹತ್ರ ತಗೋತಾ ಇದ್ದಾರೆ. ಆಶೀರ್ವಾದ ತಗೊಂಬ, ಇವ್ರ ಹತ್ರನು ತಗೊಂಬ, ಆಶೀರ್ವಾದ ತಗೋ ಇವ್ರ ಹತ್ರ. ಸತೀಶ್
ಸೌಭಾಗ್ಯವತಿಯರಸ್ತು ಸರ್ವಮಂಗಳ ಸಿದ್ಧಿರಸ್ತು. ಮನೆಯವರು ಎಲ್ಲಿ ಬರ್ಬೇಕಲ್ಲ, ಆ ಕಡೆ ಬಾ, ಅಲ್ಲಿ ನಿಂತ್ಕೊ, ಆ ಕಡೆ ಬಾ, ಅಲ್ಲಿ ಅವ್ರ ಹತ್ರ ಆಶೀರ್ವಾದ ಮಾಡಿ ತಗೋ. ಪದ್ಮನಾಭ ರೆಡ್ಡಿ MS, ನಾರಾಯಣ ರೆಡ್ಡಿ ಬಿನ್ ಸಾಮಾನ್ಯ, ರಮೇಶ್ ಆಚಾರ್ಯ ವಿ, ಶ್ರೀಕಾಂತ್ ಬಿನ್ ವಿಶ್ವಾಸ್ ಮತ್ತೆ ಮಾತಾಡ್ತಾರೆ. ಪ್ರಶಾಂತ್ NV ಬಿನ್ ವಿಜಯಶಂಕರ್, ಕುಮಾರ್ ಬಿನ್ ಲೇಟ್ ರಾಮಸ್ವಾಮಿ. ಎರಡು ಸರಿ ಜಿಲ್ಲಾ ಧಾರ್ಮಿಕ ಪರಿಷತ್ ಸದಸ್ಯದ 2 ಸರಿ ನಾವು ಕಮಿಟಿ ಮಾಡಿದ್ವಿ, ಕಾರಣಾಂತರದಿಂದ ಆಗಲಿಲ್ಲ. ಆದರೆ ಈ ಸಾರಿ ಶ್ರೀಮತಿ ಅವರ MLA ಅವರ ಒಂದು ಸಮ್ಮುಖದಲ್ಲಿ ಈ ಕಮಿಟಿ ಆಗಿದೆ, ಯಶಸ್ವಿ ಆಗಿದೆ. ಈ ಸೇವೆ ನಿರಂತರವಾಗಿ KGF ಧಾರ್ಮಿಕ ದೇವರು ಧರ್ಮ ಈ ಕಾರ್ಯಗಳಿಗೆ ಸಾರ್ವಜನಿಕರು ಯಶಸ್ವಿಯಾಗಲಿ ಅಂತ ನಾನು ಹಾರೈಸ್ತಾ ನಾನು ವಿಶೇಷ ಮಾಡ್ತೀನಿ. பெருமாளுக்கு வந்து ரொம்ப நன்றி சொல்கிறேன். அப்புறம் நம்ம ஊர் எம்எல்ஏக்கும் நன்றி சொல்கிறேன். எனக்கு கொடுத்துருக்குற வேலையை எவ்வளோ முடியுமோ என்னோட மனசாட்சிக்கு விரோதம் இல்லாமல் நான் நல்லபடியாக செய்வேன். சப்போஸ் ஏன்னா இது நான் முதல்ல வர்றது, எதனா தப்பு செய்திருந்தாக்கா அது எனக்கு மன்னிக்கிற அளவுக்கு நீங்கள் எனக்கு சொல்லிக் கொடுங்க. பெரியவங்கெல்லாம் இருக்கிறாங்க என்னோட கமிட்டியில், அவங்க சொல்கிற கைடன்ஸ் பிரகாரம் நான் நடந்துப்பேன். என்னால் முடிஞ்ச நல்லது செய்கிறேன். ಏನು ಈ ದಿವಸ ಮಾನ್ಯ ಹಿರಿಯರಾದ ವೆಂಕಟಕೃಷ್ಣಾರೆಡ್ಡಿ ಅವರ ನೇತೃತ್ವದಲ್ಲಿ ನಮ್ಮ ಶಾಸಕರಾದ ರೂಪಕಲಾ ಮೇಡಮ್ ಅವರ ಒಂದು ಆಸೆ ಅಭಿವೃದ್ಧಿಯಂತೆ ಈ ದಿವಸ ನಮ್ಮನ್ನೆಲ್ಲ ಈ ಒಂದು ಧಾರ್ಮಿಕ ದತ್ತಿ ಇಲಾಖೆಯಿಂದ ನೇಮಿಸಿ ಈ ಒಂದು ದೊಡ್ಡ ಜವಾಬ್ದಾರಿಯನ್ನು ನಮ್ಮ ಮೇಲೆ ಕೊಟ್ಟಿದ್ದಾರೆ. ಹಿಂದೆ ಕೂಡ ನಮ್ಮೆಲ್ಲ ಬಹಳ ವಿಶ್ವಾಸವಿಟ್ಟು ರೂರಲ್ ಪಾರ್ಟಿಯಲ್ಲೆಲ್ಲ ದೇವಸ್ಥಾನಗಳೆಲ್ಲ ಉಸ್ತುವಾರಿಯನ್ನು ನೋಡ್ಕೊಳ್ಳೋಕ್ಕೆ ನಮ್ಮನ್ನು ಮೇಡಮ್ ಅವ್ರು ನೇಮಿಸಿದ್ರು. ಅದರಲ್ಲಿ ಕೂಡ ನಾವು ಭಾಳ 8 ವರ್ಷಗಳಿಂದ ಮೇಡಮ್ ಜೊತೆಯಲ್ಲಿ ನಿರ್ವಹಿಸಿದ್ವಿ. ಈಗ 3 ವರ್ಷಗಳ ಕಾಲ ಏನು ಈ ರಾಜಗೋಪುರ ನಿರ್ಮಾಣ, ಈ ದೇವಸ್ಥಾನ ಅಭಿವೃದ್ಧಿಯಲ್ಲಿ ನಮ್ಮನ್ನು ಈ ಒಂದು ಸಮಿತಿಗೆ ನೇಮಕ ಮಾಡಿದ್ದಾರೆ. ಅದರಂತೆ ಮೇಡಮ್ ಅವರು ಕಿವಿಮಾತು ಹೇಳಿದ್ದಾರೆ, ಈ ಉತ್ಸವ ಕಮಿಟಿಯಲ್ಲಿ ಯಾರು ಹಿರಿಯರಿದ್ದಾರೆ ಅವರನ್ನು ಕೂಡ ನೀವು ಪರಿಗಣನೆ ತಗೊಂಡು ಅವರ ಸೂಚನೆಗಳ ಮೇರೆಗೆ ಕೂಡ ನೀವು ಈ ಅಭಿವೃದ್ಧಿ ಕಾರ್ಯಗಳಲ್ಲಿ ಪಾಲ್ಗೊಳ್ಳಬೇಕು ಅಂತ ಹೇಳಿದ್ದಾರೆ. ಆ ಮಾತನ್ನು ಕೂಡ ನಾವು ಉಳಿಸ್ಕೊಂಡು ಮುಂದೆ ಯಾವುದೇ ಲೋಪದೋಷಗಳು ಆಗದರೆ ಭಾಳ ಎಚ್ಚರಿಕೆಯಿಂದ ಈ ಕೆಲಸವನ್ನು ನಾವು ಮಾಡ್ತೀವಿ ಅಂತ ಶಾಸಕರಲ್ಲಿ ನಾವು ಮಾತು ಕೊಡ್ತಾ ಇದ್ದೀವಿ ನಮ್ಮ ಕಮಿಟಿ ಪರವಾಗಿ. ಎಲ್ರಿಗೂ ನಮಸ್ಕಾರಗಳು. ಈ ಹೊಸ ಕಮಿಟಿಗೂ ಅಭಿನಂದನೆಗಳು. ಮೇಡಮ್ನವರು ಈಗಾಗಲೇ ಒಂದಲ್ಲ ಎರಡಲ್ಲ 100 ದೇವಸ್ಥಾನಗಳನ್ನ ಜೀರ್ಣೋದ್ಧಾರ ಮಾಡ್ಕೊಂಡು ಬರ್ತಾಯಿದ್ದಾರೆ. ಅವರಿಗೆ ನಾವೆಲ್ಲರೂ ಆ ದೇವರ ಪರವಾಗಿ ಚಿರ ಋಣಿಯಾಗಿದ್ದೇವೆ. ಹಾಗೂ ಬರೀ ಧಾರ್ಮಿಕ ಸಂಸ್ಥೆ ಮಾತ್ರ ಅಲ್ಲ, ನಾವೆಲ್ಲ ಒಂದು ಸಹಕಾರ ಕೊಟ್ಟು ಇಂಥ ಒಂದು ಕಾರ್ಯಗಳಿಗೆ, ದೇವರ ಒಂದು ಕಾರ್ಯಗಳಿಗೆ ಎಲ್ಲ ಸ್ಪಂದಿಸಿ ಇನ್ನೂ ಭಾಳ ದೇವಸ್ಥಾನಗಳಿಗೆ ಜೀರ್ಣೋದ್ಧಾರ ಮಾಡಬೇಕಾಗಿದೆ ಅವರ ಕೈಯಲ್ಲಿ. ನಾನು 4-5 ದೇವಸ್ಥಾನ ಅವರ ಕೈಯಲ್ಲಿ ಮಾಡಿಸಿದ್ದೀನಿ. ಈಗ ನಮ್ಮ ರಾಜಗೋಪುರ ನಡೀತಾ ಇದೆ. ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ಕೂಡ ಹೊಸ ಕಮಿಟಿ ಬಂದ ಮೇಲೆ ಇನ್ನೂ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ನಮಗೆಲ್ಲರಿಗೂ ವಂದಿಸಿ, ಮೇಡಮ್ಗೆ ವಂದಿಸಿ, ನಿಮಗೆ ಎಲ್ಲದು ಒಳ್ಳೆಯದಾಗಲಿ ಅಂತ ಹೇಳಿ ವೆಂಕಟರಮಣ ಸ್ವಾಮಿಗೆ ಬೇಡಿಕೊಂಡು ಜೈ ಹಿಂದ್.
నేను పెట్టుకుంటాను ಅವ್ರು ಕೊಡು. వెంకన్న ಅವರು గుడిలో చిన్న పోస్ట్ మా మేడం అందరికి ఇచ్చే దానికి చాలా థ్యాంక్స్. కానీ అన్ని గుళ్ళకి చేస్తాము. వెంకటేశ్వర స్వామి గుడిలో ఒక చిన్న పోస్ట్ వచ్చిందంటే మాకు చాలా సంతోషంగా ఉంది. మేము ఊడ్చేకి రెడీ, ఏం చేసేకి రెడీ. ఈ గుడిలో మాత్రం ఎలాంటి వెంకటేశ్వర స్వామి అందరికన్నా పెద్దవాడు, అన్నిట్లోనూ పెద్దవాడు. ఏమే ఈ జాగాలో వచ్చే భక్తులకు కానీ ఏమిటికి కానీ ఒక పొరం పెట్టమో మేము అందరినీ బాగా చూసుకుంటాం. ఈడ ఉండి ఎందరు ఉండారో అందరూ దేవునికి ఎప్పుడూ రుణపడతాము. ఎన్ని ఏళ్ళైనా ఈడే ఉంటాము, ఈడే కష్టపడతాము, ఈడే ఉంటాము. ప్రాణం కావాలంటే కూడా ఇచ్చే రెడీగా ఉన్నాం వెంకటేశ్వర స్వామికి.